ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ವಾಜೀಕರಣ ದ್ರವ್ಯ ಮತ್ತು ಅದು ಆಹಾರ ವಿಹಾರ, ಪಥ್ಯ ಅಪಥ್ಯ ಎಲ್ಲ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ವಾಜೀಕರಣ ಅಂದರೆ ನಾನು ಮುಂಚೆ ಹಳೆ ವಿಡಿಯೋನಲ್ಲಿ ಹೇಳಿದಂತೆ ಯಾವ ಔಷಧಿ ಅಥವಾ ಯಾವ ಆಹಾರದಿಂದ ನಮ್ಮ ಸೆಕ್ಸ್ ಪವರ್ ಚೆನ್ನಾಗಾಗೋಕ್ಕೆ ಹೆಲ್ಪ್ ಆಗುತ್ತೆ, ಅದು ಎಲ್ಲ ವಾಜೀಕರಣ ದ್ರವ್ಯ. ಸೊ ಇವತ್ತು ನಾನು ವಾಜೀಕರಣ ದ್ರವ್ಯನಲ್ಲಿ ಯಾವುದೇ ರೀತಿ ಮೆಡಿಸಿನ್ ಬಗ್ಗೆ ಮಾತಾಡ್ತಾ ಇಲ್ಲ. ಆಹಾರ ಮತ್ತು ವಿಹಾರ, ಆಹಾರ ಅಂದರೆ ನಾವು ಏನು ತಿನ್ನಬೇಕು ಮತ್ತು ಎಲ್ಲಿ ಸಂಭೋಗ ಮಾಡಬೇಕು, ಅದು ತುಂಬ ಮುಖ್ಯ. ಸೊ ಆಹಾರ ಬಗ್ಗೆ ಮಾತಾಡಿದ್ರೆ ವಾಜೀಕರಣ ಅಂದರೆ ಸೆಕ್ಸ್ ಪವರ್ ಜಾಸ್ತಿ ಆಗೋಕ್ಕೆ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಧುರ ಅಂದರೆ ಸ್ವೀಟ್ ಅಂಶ ಇದ್ದಿದ್ದು, ಅದು ಪಾಯಸಮ್ ಇರ್ಬೋದು, ಯಾವುದೋ ರೀತಿ ಖೀರ್ ಇರ್ಬೋದು, ಯಾವುದೋ ರೀತಿ ಪಂಚಾಮೃತ ಥರ ಪ್ರಸಾದಂ ಥರ ಮಾಡಿ ತಿಂತೀವಿ ನೋಡಿ, ಆ ಥರ ಇರ್ಬೋದು. ಅಥವಾ ಸ್ವೀಟ್ಸ್ನಲ್ಲಿ ಎಲ್ಲ ನಾನಾ ವೆರೈಟಿ, ಅದು ಗುಲಾಬ್ ಜಾಮೂನ್ ಹಿಡ್ಕೊಂಡು ಜಲೇಬಿ ಇಟ್ಕೊಂಡು ಎಲ್ಲನೇ ಇರ್ಬೋದು. ಸೊ ಮಧುರಮ್ ಅಂದರೆ ಸ್ವೀಟ್ ಸ್ವಲ್ಪ ತೊಗೋಬೇಕು ಸೆಕ್ಸ್ ಚೆನ್ನಾಗಿರ್ಬೇಕಂದ್ರೆ. ಎರಡನೇದು ಸ್ನಿಗ್ಧ ಅಂದರೆ ಅದರಲ್ಲಿ ಸ್ವಲ್ಪ ತುಪ್ಪಮ ಅಂಶ ಆಗಲಿ ಆಯಿಲ್ ಅಂಶ ಆಗಲಿ ಅದು ಸ್ವಲ್ಪ ಜಾಸ್ತಿ ಇದ್ದಿದ್ದಿರಬೇಕು. ಯಾಕಂದರೆ ಸ್ನಿಗ್ಧ ಗುಣ ಏನು ಮಾಡುತ್ತೆ, ಬಾಡಿನಲ್ಲಿ ಒಂಥರ ಸ್ನೇಹನ ಕರ್ಮ ಥರ ಆಗುತ್ತೆ ಮತ್ತು ಬ್ರಹ್ಮನ ಮಾಡುತ್ತೆ. ಬ್ರಹ್ಮನ್ ಅಂದರೆ ಬಾಡಿ ನರಿಷ್ಮೆಂಟ್ಗೆ ಒಳ್ಳೆಯದು. ಸೊ ಒಂದು ಮಧುರ ಆಯಿತು, ಸ್ನಿಗ್ಧ ಆಯಿತು. ಮತ್ತು ಗುರು ಅಂದರೆ ಯಾವ ಫುಡ್ ಸ್ವಲ್ಪ ನಿಮಗೆ ಜೀರ್ಣ ಆಗೋಕ್ಕೆ ಟೈಮ್ ತೊಗೊಳುತ್ತೆ ನೋಡಿ, ಇದು ಸ್ಪೆಷಲಿ ಸೆಕ್ಸ್ನಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಇದರಲ್ಲಿ ಏನಂದರೆ ಅದು ಜಸ್ಟ್ ದುಗ್ಧ ಕ್ಷೀರ ಇರ್ಬೋದು, ಅಂದರೆ ಹಾಲು ಇರ್ಬೋದು, ಮೊಸರು ಇರ್ಬೋದು, ತುಪ್ಪ ಇರ್ಬೋದು, ಜೊತೆಗೆ ಯಾವುದೋ ರೀತಿ ಮಾಂಸರು ಸಹ ಇರ್ಬೋದು, ಜಸ್ಟ್ ಮಟನ್ ಕಾಲ್ ಸೂಪ್ ಇರ್ಬೋದು. ಇದು ಎಲ್ಲ ಏನು ಮಾಡೋದೆ, ಒಳ್ಳೆಯ ರೀತಿ ನಿಮಗೆ ಒಂದು ಸೆಕ್ಸ್ ಮಾಡಬೇಕಂತ ಒಂದು ಫೀಲಿಂಗ್ ಮೈಂಡ್ನಲ್ಲಿ ಹುಟ್ಟುತ್ತೆ. ಅದರ ಜೊತೆಗೆ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ ಸ್ತ್ರೀ ಈಸ್ ದ ಬೆಸ್ಟ್ ವಾಜೀಕರಣ ದ್ರವ್ಯ ಅಂತ. ಅಂದರೆ ಒಂದು ಮಹಿಳೆ ಯೌವನ ಅವಸ್ಥಾನಲ್ಲಿ ಇದ್ದಿದ್ದಿರಬೇಕು, ಸೌಂದರ್ಯ ಇರಬೇಕು. ಅಂದರೆ ಯಾರೇ ಪ್ರೌಢ ಅವಸ್ಥಾನಲ್ಲಿ ಅಂದರೆ 18 ಆದಮೇಲೆ 50 ಒಳಗಡೆ, ಅಂದರೆ ಅವಾಗ ಅವರು ಪ್ರಜನನ ರೆಡಿ ಇರಬೇಕು. ಎರಡನೇದು ನೋಡೋಕೆ ಚೆನ್ನಾಗಿರಬೇಕು, ಸುಂದರ. ಮೂರನೇದೇನಿದೆ, 64 ಕಲೆಗಳಾಕಿ ಅಭ್ಯಾಸ ಇರಬೇಕು. 64 ಕಲೆಗಳು ಏನಂದರೆ, ಜಸ್ಟ್ ಎಕ್ಸಾಂಪಲ್ ನಾನು 5 ಹೇಳ್ತೀನಿ. ನೃತ್ಯ ಬರ್ಬೋದು, ಹಾಡಕ್ಕೆ ಬರ್ಬೋದು, ಆಮೇಲೆ ಹಸ್ಬೆಂಡ್ನ ಒಂದು ಒಳ್ಳೆ ರೀತಿ ಒಳ್ಳೆ ಟೇಸ್ಟಿ ಫುಡ್ ರೆಡಿ ಮಾಡಿಕೊಡೋ ಥರ ಇರ್ಬೋದು. ಈ ಥರ ಗುಣಗಳ ಆ ಸ್ತ್ರೀನಲ್ಲಿ ಇರಬೇಕು. ಜೊತೆಗೆ ಅಂದರೆ ಅದರದ್ದು ಒಂದು ಪರಿಕಲ್ಪನೆ ಕಾಮಸೂತ್ರ ಬುಕ್ನಲ್ಲಿ ಯಾವಾಗಲೂ ಓದ್ತೀನಲ್ಲ, ಹೇಳ್ತಾರೆ ಅವರು ಸೆಕ್ಸು ಮಾಡಬೇಕಂದ್ರೆ ಸ್ತ್ರೀ ಹೇಗೆ ರೆಡಿ ಆಗಬೇಕಂತ. ಗಂಡನ ಎದುರು ಸ್ನಾನ ಮಾಡಬೇಕು, ಅದು ಸುಗಂಧಿತ ದ್ರವ್ಯ ಹಾಕಿ ಸ್ನಾನ ಮಾಡಬೇಕು. ಏನಂದರೆ ಗುಲಾಬ್ ಜಲ್ ಇರ್ಬೋದು ಅಥವಾ ಚಂದನ ಲೇಪ್ ಮೈಗೆ ಅಪ್ಲೈ ಮಾಡಿಬಿಟ್ಟು ಸುಗಂಧಿತ ದ್ರವ್ಯ ಪರ್ಫ್ಯೂಮ್ಸ್ ಎಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಬೇಕು. ಕೂದಲು ಸ್ವಲ್ಪ ವೆಟ್ಟಾಗಿದ್ದಿರಬೇಕು, ಹೀಗೆ ಮುಂದೆ ಬಿಡಬೇಕು. ಅದರದ್ದು ಪ್ರೈವೇಟ್ ಪಾರ್ಟ್ಸ್ ಏನಿರುತ್ತೆ ನೋಡಿ, ಕಂಪ್ಲೀಟ್ಲಿ ಓಪನ್ ಇರಬಾರ್ದು, ಕಂಪ್ಲೀಟ್ಲಿ ಕ್ಲೋಸು ಮಾಡಬಾರ್ದು, ಸ್ವಲ್ಪ ಎಕ್ಸ್ಪೋಸ್ ಮಾಡಿದಿರಬೇಕು. ಅಂದರೆ ಅದು ಆ ಹುಡುಗಿಗೆ ನೋಡಿದ ತಕ್ಷಣ ಇವನಿಗೆ ಒಂದು ಅಟ್ರ್ಯಾಕ್ಷನ್ ಫೀಲ್ ಆಗಬೇಕು, ಆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಆಗಬೇಕು. ಇವತ್ತು ನಾಳೆ ಏನಾಗ್ತಾ ಇದೆ, ತುಂಬ ಜನ ಹುಡುಗರಲ್ಲಿ ಆ ಅಟ್ರ್ಯಾಕ್ಷನ್ ಸಂಭವ ಏನಾಗುತ್ತೆ ಇವರಿಗೆ ಕಡಿಮೆ ಆಗ್ತಾ ಇದೆ. ಅದು ಇವ್ರ ಸ್ಟ್ರೆಸ್ ಇರ್ಬೋದು, ಇವ್ರ ಟೆಸ್ಟೋಸ್ಟಿರಾನ್ ಕೊರತೆ ಇರ್ಬೋದು, ಇವ್ರ ಆಂಗ್ಸೈಟಿ ಇರ್ಬೋದು. ಬಟ್ ಸೇಮ್ ಟೈಮ್ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಾ ಇದ್ದಾರೆ, ಸ್ವಲ್ಪ ತಾವು ರೆಡಿ, ಸ್ಪೆಷಲಿ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಒಳ್ಳೆ ರೀತಿ ತಾವು ರೆಡಿಯಾಗಿ ಒಳ್ಳೆ ರೀತಿ ಬಾಡಿ ತಮ್ಮ ಹತ್ರ ಬಂದ್ರೇ ಒಂದು ಸುಗಂಧ ಬರಬೇಕು, ಒಳ್ಳೆ ರೀತಿ ಸೆಕ್ಸ್ ಮಾಡಬೇಕಂತ ಫೀಲಿಂಗ್ ಬರಬೇಕು. ಜೊತೆಗೆ ಏನಂದರೆ ವಿಹಾರನಲ್ಲಿ ಏನೇನು ಬರುತ್ತೆ ಅಂದರೆ, ವಿಹಾರ ಅಂದರೆ ಸೆಕ್ಸ್ ಎಲ್ಲಿ ಮಾಡಬೇಕು ಅದನ್ನು ತುಂಬ ಮುಖ್ಯ. ಎಲ್ಲಿ ಪ್ರೈವೇಸಿ ಚೆನ್ನಾಗಿರಬೇಕು, ಎಲ್ಲಿ ಒಂದು ಒಳ್ಳೆ ರೀತಿ ಒಂದು ಕಾಟ್ ರೆಡಿ ಆಗಿದ್ದಿರಬೇಕು, ಒಳ್ಳೆ ರೀತಿ ಅದರಲ್ಲಿ ಹೂವುಗಳು ಹಾಕಿದಿರಬೇಕು. ಯೂಶಲಿ ನಾವು ಏನು ಫಸ್ಟ್ ನೈಟ್ನಲ್ಲಿ ಕಪಲ್ಸ್ಗೆ ಎಲ್ಲ ರೆಡಿ ಮಾಡ್ತೀವಿ ನೋಡಿ, ಸೊ ಅದು ಫಸ್ಟ್ ನೈಟೇ, ಅವಾಗ ಮಾತ್ರ ಇದು ಮಾಡೋದಿರಲ್ಲ. ಎವ್ರಿ ನೈಟ್ ಈಸ್ ಎ ಫಸ್ಟ್ ನೈಟ್, ಆ ಥರ ಎಂಜಾಯ್ ಮಾಡಬೇಕು. ಎಲ್ಲಿ ನೀವು ಎಲ್ಲೋ ಟ್ರಿಪ್ ಹೋಗಿದ್ದೀರ್ತೀರ, ಎಲ್ಲಿ ಒಂದು ರಿವರ್ ಇದೆ, ಒಂದು ನೀರಿನ ಸೌಂಡ್ ಬರ್ತಾ ಇದೆ, ಅಥವಾ ಪಕ್ಷಿಗಳದ್ದು ಕುಹು ಅಂತ ಒಂದು ಸೌಂಡ್ ಬರ್ತಾ ಇದೆ, ಎಲ್ಲಿ ನೇಚರ್ ತುಂಬ ಒಳ್ಳೆ ರೀತಿ ಇದೆ, ಎಲ್ಲಿ ಸ್ಪೆಷಲಿ ಯಾವಾಗ ಆಯುರ್ವೇದನಲ್ಲಿ ಹೇಳ್ತಾರೆ ನೋಡಿ, ಚಂದ್ರಮ ಪೂರ್ತಿ ಇರಬೇಕು. ಅಂದರೆ ಹುಣ್ಣಿಮೆ ಅರೌಂಡ್ ಯಾವಾಗ ನೀವು ಓಪನ್ ಇದರಲ್ಲಿ ಟೆರೇಸ್ ಮೇಲೆ ಅಥವಾ ನಿಮ್ಮ ಬೆಡ್ರೂಮ್ದಿಂದನೇ ನೀವು ನೋಡಿಬಿಟ್ರೆ ಒಂದು ಚಂದ್ರಮ ಆಗಲಿ ಅಥವಾ
ಎಲ್ಲ ಸ್ಟಾರ್ಸ್ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆ ಥರದ್ರ ಒಂದು ಸಿನರಿ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಸೆಕ್ಸ್ ಅಂದರೆ ಬರೀ ಸುಮ್ಮನೆ ಲೈಟ್ ಆಫ್ ಮಾಡಿಬಿಟ್ಟು ಪೆನಿಸ್ನ ಒಳಗಡೆ ಹಾಕ್ಬಿಟ್ಟು ಹೊರಗಡೆ ತೆಗೆಯೋದಿರಲ್ಲ. ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಇದು ನಾನು ನನ್ನ ಮನಸ್ಸಿನ ಮಾತು ಹೇಳ್ತಾ ಇಲ್ಲ, ಆಯುರ್ವೇದನಲ್ಲಿ ಮತ್ತು ಕಾಮಶಾಸ್ತ್ರ ಬುಕ್ನಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ಏನೇನು ಹೇಳಿದ್ದಾರೆ ಅದು ಎಲ್ಲ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಆಯುರ್ವೇದದಲ್ಲಿ 8 ಬ್ರಾಂಚಸ್ ಇದೆ. ಅದರಲ್ಲಿ ವಾಜೀಕರಣ ಅಂತ ಒಂದು ಬ್ರ್ಯಾಂಚು. ಇದರಲ್ಲಿ ತುಂಬ ಡೀಪಾಗಿ ಹೇಳಿದ್ದಾರೆ. ಅದು ಫುಡ್ ಇರ್ಬೋದು, ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಹೇಗೆ ರೆಡಿ ಆಗಬೇಕು, ಸೆಕ್ಸ್ ಮಾಡುವಾಗ ಹೇಗಿರಬೇಕು, ಸೆಕ್ಸ್ ಆದ ತಕ್ಷಣ ಏನಿರಬೇಕು, ಏನು ಹೇಳ್ತಾರೆ ಅಂದರೆ ಇಮಿಡಿಯೇಟ್ಲಿ ಸೆಕ್ಸ್ ಆದ ತಕ್ಷಣ ಮಲಗಬಾರ್ದು. ಸೆಕ್ಸ್ ಆದ ತಕ್ಷಣ ಏನು ಮಾಡಬೇಕು, ಒಂದು ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ಟು ಮತ್ತೇನಾದರೂ ಪಾಯಸ ಥರ, ಖೀರ್ ಥರ ಏನಾದರೂ ಸ್ವೀಟ್ ತಿನ್ನಬೇಕು. ಏನಾದರೂ ಊಟ ಮಾಡಿಬಿಟ್ಟೇ ಮಲಗಬೇಕು. ತುಂಬ ಜನ ಏನು ಮಾಡ್ತೀರಾ, ರಾತ್ರಿ ಸೆಕ್ಸ್ ಆದ ತಕ್ಷಣ ಮಲಗ್ತೀರಾ. ಬಟ್ ಅದು ಆ್ಯಕ್ಚುಲಿ ಯಾವಾಗ ವೀರ್ಯ ಹೊರಗಡೆ ಹೋಗುತ್ತೆ ನೋಡಿ, ಬಾಡಿನಲ್ಲಿ ಕ್ಷಯ ಆಗುತ್ತೆ, ಧಾತು ಕ್ಷಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಸ್ನಾನ ಮಾಡಿ ಸುಗಂಧಿ ದ್ರವ್ಯ ಮತ್ತು ಬಾಡಿ ಮೇಲೆ ಅಪ್ಲೈ ಮಾಡಿಬಿಟ್ಟು ಏನಾದರೂ ತಿನ್ಬಿಟ್ಟು ಮಲಗಿಬಿಟ್ರೆ ಮತ್ತು ಅದರದ್ದು ಎನರ್ಜಿ ಲಾಸ್ ಏನಾಗುತ್ತೆ ನೋಡಿ, ಅದಕ್ಕೆ ರಿಕವರಿಗೆ ಹೆಲ್ಪ್ ಮಾಡೋದೆ. ಒಂದು ಸತಿ ಸೆಕ್ಸ್ ಮಾಡಿಬಿಟ್ರೆ ನಿಮಗೆ ಎಷ್ಟು ಎನರ್ಜಿ ಬರ್ನ್ ಆಗುತ್ತೆ ಅಂದರೆ, ನೀವು 10 ಕಿಲೋಮೀಟರ್ ಓಡ್ದಾದ್ಮೇಲೆ ಎಷ್ಟು ಎನರ್ಜಿ ಬರ್ನ್ ಆಗುತ್ತೆ ಅಷ್ಟೇ ಎನರ್ಜಿ ನಿಮಗೆ 5ರಿಂದ 10 ನಿಮಿಷ ಸೆಕ್ಸ್ನಲ್ಲಿ ಬರ್ನ್ ಆಗುತ್ತೆ. ಸೊ ಅದಕ್ಕೆ ಆ ಎನರ್ಜಿ ಲಾಸ್ನ ನೀವು ರಿಕವರ್ ಮಾಡೋಕ್ಕೆ ನೀವು ಏನಾದರೂ ತಿನ್ಬಿಟ್ಟು ಮಲಗಬೇಕು. ಏನೂ ಇಲ್ಲ ಅಂದರೆ ಸ್ವಲ್ಪ 1-2 ಬಾಳೆಹಣ್ಣು, 1 ಗ್ಲಾಸ್ ಹಾಲು, ಇಲ್ಲ ಅದೂ ಇಲ್ಲ ಅಂದ್ರೆ 4 ಏನಿದೆ ಒಣ ಖರ್ಜೂರ ತಿನ್ಬಿಟ್ಟು, ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು, ಸ್ವಲ್ಪ ನೀರು ಕುಡಿದ್ಬಿಟ್ಟು ಮಲ್ಕೋಬೇಕು. ಸೆಕ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಆ ಥರನೇ ಬರಬಾರ್ದು. ಸೊ ಈ ಥರ ತುಂಬ ಇಂಟ್ರೆಸ್ಟಿಂಗ್ ಏನಿದೆ ಆಯುರ್ವೇದನಲ್ಲಿ ಆಗಲಿ, ವಾಜೀಕರಣ ಶಾಸ್ತ್ರದಲ್ಲಿ ಇರಲಿ, ಅಥವಾ ನಮ್ಮದು ಬೇರೆ ಬೇರೆ ಋಷಿಗಳು ಇದು ಒಂದು ಲೈಂಗಿಕ ಕ್ರಿಯೆ ಬಗ್ಗೆ ಹೇಳಿದಾರಲ್ಲ, ಆ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇಫ್ ಇನ್ ಕೇಸ್ ಇನ್ನಾವರೆಗೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಈ ವಿಡಿಯೋಸ್ ಏನಿದೆ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.